ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಅವರೆಕಾಯಿ ಪಲ್ಯ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ಆರ್ಡರ್ ಮಾಡಿದ್ದೆ ಈ ಥರ ಸಿಪ್ಪೆನ ಬಿಡಿಸ್ಕೊಳ್ಬೇಕು. ನಂಗೆ ಸ್ಟಾರ್ಟಿಂಗಲ್ಲಿ ಪಲ್ಯ ಅಂದರೆ ಅಷ್ಟೇ ನಂಗೆ ಸೇರ್ತಿಲ್ಲ. ನನಗೆ ನೇಮ್ ಮಾತ್ರ ಗೊತ್ತಿತ್ತು, ಬಟ್ ನಾನು ತಿಂತಾಯಿಲ್ಲ. ಒಂದು ಸತಿ ಅಷ್ಟೇ ನಾನು ಬಿಸಿ ರೊಟ್ಟಿಯಲ್ಲಿ ಮಾಡ್ಕೊಂಡು ತಿಂದೆ ನೋಡಿ, ಅವಾಗ ಮಾತ್ರ ಸಖತ್ತಾಗಿ ಟೇಸ್ಟ್ ಇತ್ತು. ನಮ್ಮ ಅಮ್ಮ ಮಾಡಿಕೊಟ್ಟಿದ್ರು. ಸೊ ಇವಾಗ ನಾನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತೊಗೊಂಡೆ. ನೋಡಿ ಯಾವ ಥರ ವೇಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದನ್ನು ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ರೊಟ್ಟಿ ಚಪಾತಿ ಜೊತೆ ಕೂಡ ನಾವು ತಿನ್ಬೋದು. ಒಬ್ಬೊಬ್ಬರಿಗೆ ಇದು ನೋಡಿದ್ರೆ ಬೀನ್ಸ್ ಅಂತಲೂ ಹೇಳ್ತಾರೆ. ಸಮ್ಟೈಮ್ಸ್ ಇದರಿಂದ ಪಲ್ಯ ಮಾಡ್ತಾರೆ ಅನ್ನೋದೇ ಡೌಟ್ ಇರುತ್ತೆ. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲೇ ನೋಡ್ಕೊಂಡಿದ್ದೀನಿ, ಮತ್ತು ಒಳಗಡೆ ಹುಳ ಅದು ಇರುತ್ತೆ ಅಂತ ಹೇಳಿಬಿಟ್ಟು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಇವಾಗ ಒಂದು ಸ್ವಲ್ಪ ಬಿಸಿ ನೀರು ಅಂತಂತಂದರೆ ನೀರೆಲ್ಲ ಒಂದು 5 ನಿಮಿಷ ಅಥವಾ 10 ನಿಮಿಷ ಕುದಿಸ್ಕೋಬೇಕು. ಯಾಕಂದರೆ ಒಳಗಡೆ ಕಾಳುಗಳಿದೆ, ಕಾಣ್ತಾ ಇದೆ ನೋಡಿ, ಯಾವಾಗಲೇ ತೋರಿಸ್ದಲ್ಲ. ಸೊ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಪಲ್ಯ ಮಾಡುವಾಗ ಈಸಿ ಆಗುತ್ತೆ. ಪಟ್ ಅಂತ ಹೇಳ್ಬಿಟ್ಟು ಒಗ್ಗರಣೆ ಕೊಟ್ಬಿಟ್ರೆ ಪಲ್ಯ ಮುಗಿದ್ಬಿಡುತ್ತೆ. ಸಮ್ಟೈಮ್ಸ್ ಇದ್ರದ್ದು ನೇಮ್ ಏನು ಅಂತಲೇ ಗೊತ್ತಿರಲ್ಲ ಒಬ್ಬೊಬ್ರಿಗಂತೂ. ಸೊ ಇದನ್ನ ಜಾಸ್ತಿ ಹೋಟೆಲಲ್ಲೆಲ್ಲ ಮಾಡೋದಿಲ್ಲ, ಮನೆಯಲ್ಲೇ ಮಾಡ್ತಾರೆ. ಇವಾಗ ನಾನು ಆನಿಯನ್ ಕೂಡ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಚಿಕ್ಕ ಚಿಕ್ಕದಾಗಿ. ಜಾಸ್ತಿ ಏನು ಐಟಮ್ಸು ಬೇಕಾಗಲ್ಲ. ಆನಿಯನ್ ಮತ್ತು ಸ್ವಲ್ಪ ಕೊತ್ತಂಬರಿ, ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ ಇದಕ್ಕೆ ಮಿಕ್ಸಿಲಿ ಹಾಕಿಬಿಟ್ಟು. ನಾನು ಮಿಕ್ಸಿಗೆ ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಖಾರ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ. ನೋಡಿ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂಡೆ. ಇದನ್ನ ಹಸಿಮೆಣ್ಸಿನ್ಕಾಯಿ ಮಿಕ್ಸಿಯಲ್ಲಿ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ನೋಡಿ. ನಾನಿವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಐಟಮ್ಸು ಬೇಕಾಗೋದಿಲ್ಲ. ಸೇಮ್ ಯಾವ ಪ್ರೊಸೀಜರ್ ಇರುತ್ತಲ್ಲ, ಸ್ವಲ್ಪ ಅರಿಶಿಣ, ಉಪ್ಪು, ಖಾರ ಬೇಕಂದರೆ ಹಾಕ್ಕೊಳ್ಳಿ. ಆಲ್ರೆಡಿ ನಾನು ಚಿಲ್ಲಿ ಹಾಕ್ಕೊಂಡಿದ್ದೀನಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಅವಾಗಲೇ ಬೇಯಿಸ್ಕೊಂಡಿದ್ನಲ್ಲ ಅವರೆಕಾಳು, ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳಿಬಿಟ್ಟು. ಇವಾಗ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಚೂರೇ ಹಾಕಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಇವಾಗ ಕೊತ್ತಂಬರಿ ಕೂಡ ಹಾಕ್ಕೊತಾ ಇದ್ದೀನಿ. ಅದರಲ್ಲೂ ಇದು ಬಿಸಿ ರೊಟ್ಟಿಯಲ್ಲಿ ಮತ್ತು ಚಪಾತಿಯಲ್ಲಿ ತಿಂದರೆ ಸಾಕು, ಬಾಯಲ್ಲಿ ನೀರೇ ಬಂದುಬಿಡುತ್ತೆ. ನಂಗೆ ಸ್ಟಾರ್ಟಿಂಗಲ್ಲಿ ಇಷ್ಟ ಇದ್ದಿದ್ದಿಲ್ಲ, ಇವಾಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಶೇಂಗದ ಪುಡಿ ಅಂತಾರೆ, ಶೇಂಗದ ಚಟ್ನಿ ಅಂದರೆ ಶೇಂಗಾನ ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ, ಅದಂತೂ ಕಂಪಲ್ಸರಿ ಬೇಕೇ ಬೇಕು. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು ಗ್ರೀನಾಗಿ. ಒಂದಿಷ್ಟು ಜನಕ್ಕೆ ಇದು ಇಷ್ಟನೇ ಆಗೋದಿಲ್ಲ, ಯಾಕಂದರೆ ನನಗೆ ಇಷ್ಟ ಆಗ್ತಿದ್ದಿಲ್ಲ ಸ್ಟಾರ್ಟಿಂಗಲ್ಲಿ. ಇವಾಗ ನಾನು ತಿಂತಾಯಿದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಹೇಳಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಹಾಗೆ ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಕೂಡ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟ ಇಲ್ಲದೆ ಇರೋರು ಕೂಡ ತಿನ್ಬೋದು. ಈಸಿ ಕೂಡ, ಟೈಮ್ ಜಾಸ್ತಿ ಏನು ಹಿಡಿಯೋದಿಲ್ಲ. ಟಿಫನ್ ಬಾಕ್ಸಿಗೆ, ಕ್ಯಾರಿಯರ್ಗೆ ಮಾರ್ನಿಂಗ್ ಕ್ವಿಕ್ಕಾಗಿ ಮಾಡ್ಬೋದು. ಡೈಲಿ ಯಾವುದ್ಯಾವ್ದು ಪಲ್ಯ ಮಾಡಬೇಕಂತ ಕನ್ಫ್ಯೂಷನ್ ಆಗ್ತಲ್ಲ, ಒನ್ ಟೈಮ್ ಈ ಪಲ್ಯ ಕೂಡ ಟ್ರೈ ಮಾಡ್ಬೋದು. ನಾನು ಚಪಾತಿ ಮಾಡ್ಕೊಂಡಿದ್ದೆ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.